ಕದನದೊಳು RCB ಫ್ಯಾನ್ಸ್ ಅಂಡ್ RCB ಪ್ಲೇಯರ್ಸ್ ನ ಕೆಣಕಿ ಉಳಿದವರೆಲ್ಲ. ಬಟ್ ಈ ಒಂದು ಸೀಸನ್ ಪಂಜಾಬ್ ಅವರು ವಿತೌಟ್ ರೀಸನ್ RCB ನ ಕೆಣಕಿ RCB ಫ್ಯಾನ್ಸ್ ನ ಟ್ರಿಗರ್ ಮಾಡಿದ್ದಾರೆ. ಬಿಕಾಸ್ ಈ ಒಂದು ಸೀಸನ್ ಪಂಜಾಬ್ ಅವರು 49-1 ಅಂತ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ದು RCB ನ ಟ್ರೋಲ್ ಮಾಡೋದಕ್ಕೆ. ಬಟ್ ಆ ಒಂದು ಪೋಸ್ಟ್ RCB ಪ್ಲೇಯರ್ಸ್ ಮತ್ತೆ RCB ಫ್ಯಾನ್ಸ್ ಸಖತ್ತು ಟ್ರಿಗರ್ ಮಾಡಿದೆ. ಈ ಒಂದು ರಿವೆಂಜ್ RCB ತಗೊಳ್ಳೇಬೇಕು ವಿತೌಟ್ ರೀಸನ್. ಆ ಒಂದು ರೆಕಾರ್ಡ್ ನ ಮಾಡಿರೋದು KKR RCB ಅಗೇನ್ಸ್ಟ್ 2017 ಅಲ್ಲಿ. KKR ಮಾಡಿದ್ರೆ ನಡೆಯುತ್ತೆ ಬಿಕಾಸ್ ಅದನ್ನ ಅವ್ರು ಮಾಡಿದ್ದಾರೆ, ಅದನ್ನ ಪ್ರೂವ್ ಮಾಡಿದ್ದಾರೆ. RCB ನ ಆಲ್ ಔಟ್ ಮಾಡಿ 49 ಬಟ್ ಆ ಒಂದು ರನ್ ಕೂಡ ಇನ್ನ IPL ಅಲ್ಲಿ ಲೋಯೆಸ್ಟ್ ಸ್ಕೋರ್ ಆಗಿ ಉಳ್ಕೊಂಡಿದೆ. ಬಟ್ KKR ಮಾಡಿದ್ದಕ್ಕೆ ನಾವು ಒಪ್ಕೊಳ್ಳೋದ, ಓಕೆ ಅವ್ರು ಟ್ರೋಲ್ ಮಾಡಿದ್ರೆ ಏನೋ ಒಂದು ಮೀನಿಂಗ್ ಇದೆ ಅಂತ ಅನ್ಕೊಳ್ಳೋದ. ಬಟ್ ಪಂಜಾಬ್ ಅವ್ರು ಮಾಡಿರೋದಕ್ಕೆ ಈ ಒಂದು ಸೀಸನ್ ಯಾವ ತರ ಅನುಭವಿಸ್ತಾ ಇದಾರೆ ಅಂತ ಹೇಳಿದ್ರೆ, ಆ ಒಂದು ಪೋಸ್ಟ್ ನ ಮಾಡಿದ್ಮೇಲೆ ಪಂಜಾಬ್ ಅವರು ಇದುವರೆಗೂ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ. ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ 7ರಲ್ಲಿ 6 ಮ್ಯಾಚ್ ನ ಗೆಲ್ತಾರೆ. ಬಟ್ ಇವಾಗ 5ಕ್ಕೆ 5 ಕೂಡ ಹೊಗೆ ಹಾಕೊಂಡಿದ್ದಾರೆ. ಅಂಡ್ ಈ ಒಂದು ಸೀಸನ್ ಪ್ಲೇ ಆಫ್ ಗೆ ಬರೋ ಸಖತ್ ಕಷ್ಟ ಕೂಡ ಆಗಿದೆ. ಓಕೆ ಪಂಜಾಬ್ ಅವರೇನಾದ್ರು ಈ ಒಂದು ಸೀಸನ್ RCB ಅಗೇನ್ಸ್ಟ್ ಲಾಸ್ಟ್ ಸೀಸನ್ RCB ಅಗೇನ್ಸ್ಟ್ ಫೈನಲ್ ಮ್ಯಾಚ್ ಅಲ್ಲಿ ಸೋಲ್ತಾರೆ. ಆ ಒಂದು ರೀಸನ್, ಆ ಒಂದು ರಿವೆಂಜ್ ತಗೋಬೇಕು ಆ ತರ ಎಲ್ಲ ಪೋಸ್ಟ್ ಮಾಡಿದ್ರೆ ಅದನ್ನ ಒಪ್ಕೊಳ್ಳೋದ. ಬಟ್ ಈ ಒಂದು ಪೋಸ್ಟ್ RCB ಫ್ಯಾನ್ಸ್ ಮತ್ತೆ RCB ಟೀಮ್ ಸಖತ್ ಟ್ರಿಗರ್ ಮಾಡಿದೆ. ಅಂಡ್ RCB ಈ ಒಂದು ರಿವೆಂಜ್ ಗೆ ಸಖತ್ ವೆಯ್ಟ್ ಮಾಡ್ತಿರ್ತಾರೆ. ಬಿಕಾಸ್ RCB ವರ್ಸಸ್ ಪಂಜಾಬ್ ಲಾಸ್ಟ್ RCB ಅವರು ಪಂಜಾಬ್ ಅವ್ರನ್ನ ಸೋಲ್ಸಿರೋದು. ಬಟ್ ಈ ಒಂದು ಸೀಸನ್ ಈ ಒಂದು ರಿವೆಂಜ್ RCB ತಗೋತಾರೆ ಅಂತಾನೆ ಹೇಳ್ತೀನಿ. ಬಿಕಾಸ್ RCB ಗೆ ಅಷ್ಟು ಟ್ರಿಗರ್ ಮಾಡಿದ್ದಾರೆ ಮಗ. ಬಟ್ RCB ಫ್ಯಾನ್ಸ್ಗೂ ಅಷ್ಟು ಮಾಡಿದರೆ ಇವತ್ತಿನ ಮ್ಯಾಚ್ RCB ಗೆಲ್ಲೇಬೇಕು ಪಂಜಾಬ್ ಅಗೇನ್ಸ್ಟ್. ಅಂಡ್ RCB ಏನಾದ್ರು ಪಂಜಾಬ್ ಅಗೇನ್ಸ್ಟ್ ಇವತ್ತಿನ ಮ್ಯಾಚ್ ನ ಗೆದ್ರೆ ಪಾಪ ಪಂಜಾಬ್ ಅವರು ಈ ಒಂದು ಸೀಸನ್ ಪ್ಲೇ ಆಫ್ ಅಲ್ಲಿ ಚಾನ್ಸೇ ಇಲ್ಲ. ಬಿಕಾಸ್ ಇರೋ 2 ಗೇಮ್ ಅಲ್ಲಿ RCB ಏನಾದ್ರು ಗೆದ್ಬಿಟ್ರೆ ಓಕೆ ಫ್ರೆಂಡ್ ಬಾಯ್ ಅಂತಾನೆ ಹೇಳ್ತೀನಿ. ಅಂಡ್ ಇವತ್ತಿನ ಮ್ಯಾಚ್ ನಡೀತಾ ಇರೋ ಧರ್ಮಶಾಲದಲ್ಲಿ. ಈ ಒಂದು ಧರ್ಮಶಾಲ ಅಂತೂ ಪ್ಯಾರಡೈಸು ಕ್ರಿಕೆಟ್ ಫ್ಯಾನ್ಸ್ ಮತ್ತೆ ಪ್ಲೇಯರ್ಸ್ಗೆ. ಬಿಕಾಸ್ ಆ ಒಂದು ವೆದರ್ ಅಲ್ಲಿ ಆಡೋದೇ ಒಂಥರ ಖುಷಿ. ಅಂಡ್ ಆ ಒಂದು ಗ್ರೌಂಡ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಎಲ್ಲಾನು ಕೂಡ ಫುಲ್ಲು ಬೆಟ್ಟ ಗುಡ್ಡಗಳು ಸಕ್ಕತ್ತಾಗಿರುತ್ತೆ ಆ ಒಂದು ವ್ಯೂ ಅಂತೂ. ಅಂಡ್ ಈ ಒಂದು ಪಿಚ್ ಅಲ್ಲಿ ಆಕ್ಚುಲಿ ಆವರೇಜ್ ಸ್ಕೋರ್ ಇರೋದು 200 ಇದೆ, 180 ಕೂಡ ಇದೆ. ಬಟ್ ಈ ಒಂದು ಪಿಚ್ ಅಲ್ಲಿ ಆಕ್ಚುಲಿ ಬ್ಯಾಟ್ಸ್ಮನ್ ಗಂತೂ ಒಂಥರ ಪ್ಯಾರಡೈಸ್ ಅಂತ ಹೇಳ್ತೀನಿ. ಮತ್ತೆ ಯಾರು ಸ್ವಿಂಗು ಬೌನ್ಸ್ ಅನ್ನ ಯೂಸ್ ಮಾಡ್ಕೋತಾರೋ ಅದರಲ್ಲೂ RCB ಪ್ಲೇಯರ್ಸ್ ಅಲ್ಲಿ ಜೋಸೆಲ್ ಮತ್ತೆ ಭುವಿ ಇಬ್ಬರಿಗೂ ಸಖತ್ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಪವರ್ ಪ್ಲೇ ಆಕ್ಚುಲಿ ಭುವಿ ಗೊತ್ತಲ್ಲ ಯಾವ ತರ ಸ್ವಿಂಗಿಂಗ್ ಅಂತ, 2 ಕಡೆ ಕೂಡ ಸ್ವಿಂಗ್ ಮಾಡ್ತಾರೆ, ಇನ್ ಸ್ವಿಂಗ್ ಮತ್ತೆ ಔಟ್ ಸ್ವಿಂಗು. RCB ಅವರು ಏಜಲ್ವುಡ್ ಭುವನೇಶ್ವರ್ ಕುಮಾರ್ ಅಂದ್ರು ಕರೆಕ್ಟಾಗಿ ಬೌಲಿಂಗ್ ಹಾಕ್ಬಿಟ್ರೆ ಪಂಜಾಬ್ ಅವ್ರನ್ನ ಟಕ್ ಅಂತ 39 ಕಾಲ್ ಔಟ್ ಮಾಡಿ ಅವ್ರನ್ನೂ ಕೂಡ ಪೋಸ್ಟ್ ಆಗ್ಬೋದು ಮತ್ತೆ ಅವ್ರನ್ನೂ ಕೂಡ ಟ್ರೋಲ್ ಮಾಡಬಹುದು. ಆ ಲೆವೆಲ್ಗೆ ಈ ಒಂದು ಪಿಚ್ ಇರೋದು. ಬಟ್ ಏನಾದರೂ ಅದು ರಿವರ್ಸ್ ಆದರೆ ಬ್ಯಾಟ್ಸ್ಮನ್ಗಂತೂ ಪ್ಯಾರಡೈಸ್ ಈ ಒಂದು ಪಿಚ್ ಅಲ್ಲಿ. ಯಾಕಂತ ಹೇಳಿದ್ರೆ ಪಿಚ್ ಅಂತೂ ಸಕ್ಕತ್ತಾಗಿದೆ ಬ್ಯಾಟರ್ಸ್ಗೆ. ಒಂದು ಬೌಲ್ ಪ್ಲೇ ಸಕ್ಕತ್ತು ಕೂಡ ರನ್ಸ್ ಅಂತೂ ಬರುತ್ತೆ. ಬಟ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಅಷ್ಟೊಂದೇನು ಯೂಸ್ಫುಲ್ ಅಂತೂ ಇಲ್ಲ. ಬಿಕಾಸ್ DC ಅಗೇನ್ಸ್ಟ್ ಪಂಜಾಬ್ ಅವರು ಚೇಸ್ ಮಾಡಿಸ್ಕೋಬೇಕಾಗಿದ್ರೆ ಚಹಲ್ಗೆ ಬೌಲಿಂಗೇ ಕೊಡೋದ, ಓಕೆನಾ. ಬೌಲಿಂಗ್ ಕೊಡದೇ ಇದ್ರು ಕೂಡ DC ಸಕ್ಕ ಚೇಸ್ ಮಾಡ್ತಾರೆ ಪಂಜಾಬ್ ಅಗೇನ್ಸ್ಟ್. ಅಂಡ್ ಮೊನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ಮತ್ತೆ MI ಆ ಒಂದು ಮ್ಯಾಚ್ ಅಲ್ಲಿ ಕೂಡ ಯಾವ ತರ ತಿಲಕ್ ಬಟ್ಟೆ ಎತ್ಕೊಂಡು ಪಂಜಾಬ್ ಅವರಿಗೆ ಉರಿಸ್ತಾರೆ ಅದು ನಿಮಗೆ ಗೊತ್ತು. ಬಟ್ ಪಂಜಾಬ್ ಅಂತೂ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಬರೋದು ಸಖತ್ ಕಷ್ಟ ಇದೆ. ಅಂಡ್ ಈ ಒಂದು ಪಿಚ್ ಅಲ್ಲಿ ಮಳೆ ಬರೋ ತರ ಒಂದು 50% ಚಾನ್ಸ್ ಇದೆಯಂತೆ. ಬಟ್ ಕ್ಲೌಡಿ ಅಂತ ಕೊಟ್ಟಿದ್ದಾರೆ. ಬಟ್ ಕ್ಲಿಯರ್ ಸ್ಕೈ ಕೂಡ ಇದೆ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ, ಏನ್ ಬೇಕಿದ್ರು ಆಗ್ಬೋದು. ನಿಮ್ಗೆ ಗೊತ್ತಲ್ಲ ಮಳೆ ಸಿಚುವೇಶನ್ ಏನ್ ಬೇಕಾಗುತ್ತೆ. ಮತ್ತೆ ಗೂಗಲ್ ರಿಪೋರ್ಟ್ ಏನ್ ಬೇಕಿದ್ರು ಬರುತ್ತೆ. ಒಂದ್ಸಲ ಮಳೆ ಬರುತ್ತೆ ಅಂತ ತೋರಿಸುತ್ತೆ, ಒಂದ್ಸಲ ಮಳೆ ಬರಲ್ಲ ಅಂತ ತೋರಿಸುತ್ತೆ. ಮಳೆ ತೋರಿಸಿದಾಗ ಮಳೆ ಬರಲ್ಲ, ಮಳೆ ತೋರಿಸಿದಾಗ ಮಳೆ ಬಂದ್ಬಿಡುತ್ತೆ. ಆ ಲೆವೆಲ್ಗೆ ಸಿಚುವೇಶನ್ ಆಗ್ಬಿಡುತ್ತೆ. ಬಟ್ ನೋಡೋದು ನಾಳೆ ಕಂಡೀಷನ್ ಯಾವ ತರ ಇರುತ್ತೆ ಈ ಒಂದು ಪಿಚ್ ಅಂತ. ಅಂಡ್ RCB ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ RCB ಲಾಸ್ಟ್ ಮ್ಯಾಚ್ KKR ಅಗೇನ್ಸ್ಟ್ ಗೆದ್ಕೊಂಡು ಬರ್ತಾ ಇದ್ದಾರೆ ಪಾಸಿಟಿವ್ ಅಲ್ಲಿ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು 100 ರನ್ ಹೊಡಿತಾರೆ. ಆಫ್ಟರ್ 2 ಡಕ್ ಆದ್ಮೇಲೆ RCB ವಿರಾಟ್ ಕೊಹ್ಲಿ ಅವರು ಮತ್ತೆ ಕಮ್ ಬ್ಯಾಕ್ ನ ಮಾಡಿ 100 ನ ಹೊಡೆದೋದು KKR ಅಗೇನ್ಸ್ಟ್. ಎಷ್ಟು ಬೌಲಿಂಗ್ ಅಲ್ಲಿ ಸಕ್ಕ ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಟೀಮು 4ಕ್ಕೆ 4 ಮ್ಯಾಚ್ ಕೂಡ ಗೆದ್ದಿದ್ರು, ಓಕೆನಾ. ಸೊ ಆ ಒಂದು ಟೀಮಲ್ಲಿ ಬೌಲಿಂಗ್ ನ ಫೇಸ್ ಮಾಡಿ ಸುನಿಲ್ ನಾರಾಯಣ್, ವೈಭವ್ ಅವರ ಮತ್ತೆ ಕಾರ್ತಿಕೇಗಿ, ಸೊ ಇವರು 3 ಜನ ಕೂಡ KKRಗೆ ಸಖತ್ತಾಗಿ ಮಾಡಿದ್ರು. ಬಟ್ ಆ ಒಂದು ಬೌಲಿಂಗ್ ನಾನು ಬೀಟ್ ಮಾಡಿ KKRನ ಸೋಲ್ಸಿ ಅವ್ರನ್ನ ಮನೆ ಕೂಡ ಕಳಿಸಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಕೂಡ ಬಂದಿದ್ರೆ. ಚೇಸ್ ಅಂತ ಬಂದ್ರೆ ಕಿಂಗ್ ಇಸ್ ಕಿಂಗ್ ಬಿಡಿ, ಅದ್ರ ಬೇರೆ ಮಾತೇ ಇಲ್ಲ. ಅಂಡ್ RCB ಪ್ಲೇಯಿಂಗ್ 11 ಜೋಗ್ ಗಬ್ಬೈತಲ್ಲಿ ನಮ್ಮ RCBಗೆ ಸ್ವಲ್ಪ ತಲೆನೋವಾಗಿದ್ದಾರೆ. ಬಿಕಾಸ್ 4-5 ಮ್ಯಾಚ್ ಆಯಿತು, ಒಂದು ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಬಟ್ ಪಿಲ್ಸಾರ್ಟ್ ಇವಾಗ RCB ಟೀಮ್ನ ಜಾಯ್ನ್ ಆಗಿದ್ರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಆಕ್ಚುಲಿ ಅವ್ರು ಆಡ್ತಾರ ಇಲ್ವಾ ಅಂತ ತುಂಬಾ ಡೌಟ್ ಇದೆ. ಬಿಕಾಸ್ ಪಿಲ್ಸಾರ್ಟ್ ಕಂಪ್ಲೀಟ್ ಆಗಿ ಇಂಜುರಿಯಿಂದ ರಿಕವರಿ ಆಗಿದ್ರೆ ಏನೋ ಗೊತ್ತಿಲ್ಲ. ಬಟ್ ಇವಾಗ ಜೋಕೋಬೆತಲ್ನ ಕೂರಿಸ್ಬಿಟ್ಟು ಜಾರ್ಡನ್ ಕಾಕ್ಸ್ ಕೂಡ ಕರ್ಕೊಬರ್ಬೋದು RCBಗೆ. ಬಟ್ ಇವ್ರನ್ನ ಸ್ಟ್ರೈಟ್ ಅವೇ ಕರ್ಕೊಬರಕ್ ಆಗಲ್ಲ. ಇವಾಗ ಆಲ್ರೆಡಿ ಜೋಕೋಬೆತಲ್ಲಿ ಇವಾಗ ಸೆಟ್ಲ್ ಆಗಿದ್ದಾರೆ, ಓಕೆ. ರನ್ ಅಂತೂ ಗೊತ್ತಿಲ್ಲ, ಬಟ್ ಒಂದು ಐಡಿಯಾ ಬರ್ತಾ ಇರುತ್ತೆ ಪಿಚ್ ಯಾವ ತರ ಬಿಹೇವ್ ಮಾಡ್ತಾ ಇದೆ, ಯಾವ ತರ ನಾವು ಪರ್ಫಾರ್ಮ್ ಮಾಡಬೇಕು ಅಂತ. ಬಟ್
ಇದು ಸ್ವಲ್ಪ ತಲೆನೋವಾಗಿದೆ ಆರ್ ಸಿ ಬಿಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಜಿತೇಶ್ ಶರ್ಮಾ ಬಗ್ಗೆ ಇವಾಗ ಯೋಚನೆ ಮಾಡಕ್ಕೆ ಹೋದ್ರೆ ಓಕೆ, ಜಿತೇಶ್ ಶರ್ಮಾನ ಕೂರ್ಸೋಕ್ಕೂ ಆಗಲ್ಲ, ಬಿಕಾಸ್ ವೆಂಕಟೇಶ್ ಒಳಗಡೆ ಬಂದಿರೋದ್ರಿಂದ ಜಿತೇಶ್ ಶರ್ಮಾ ಕೀಪಿಂಗ್ನ ಮಾಡಲೇಬೇಕು. ಕೀಪಿಂಗಲ್ಲಂತೂ ಎಕ್ಸಲೆಂಟ್ ಕೀಪಿಂಗ್ನ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಸ್ಟ್ರೈಟ್ ಅವೇ ಕೂರ್ಸೋಕ್ಕೂ ಆಗಲ್ಲ. ಇನ್ನೆಲ್ಲರೂ ಪ್ಲೇಯರ್ಸು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಟೀಮ್ ಡೇವಿಡ್ ಸ್ವಲ್ಪ ಟಚ್ಗೆ ಬರಬೇಕು, ಪಂಜಾಬ್ ಅಗೇನ್ಸ್ಟ್ ಹೊಡಿಲೇಬೇಕು. ಯಾಕಂತ ಹೇಳಿದ್ರೆ ಪಂಜಾಬ್ ಅಗೇನ್ಸ್ಟ್ ನಾವು ಸಕ್ಕ ರಿವೆಂಜು ಕೂಡ ತಗೋಬೇಕು. ಆ್ಯಂಡ್ ದೇವದತ್ ಪಡಿ ಕೂಡ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಆ್ಯಂಡ್ ಜಿತೇಶ್ ಶರ್ಮಾ ಒಳ್ಳೆ ಫಾರ್ಮ್ ಇಲ್ಲ ಅಂತ ಹೇಳಿದ್ರು, ಕೀಪಿಂಗಲ್ಲಿ ಚೆನ್ನಾಗಿ ಮಾಡ್ತಾರೆ. ಬಟ್ ರೊಮಾರಿಯೋ ಸಪೋರ್ಟ್ ಆಚೆ ಹೋಗಿದ್ರೆ ಅದು ದೊಡ್ಡ ತಲೆನೋವಾಗಿತ್ತು ಆರ್ ಸಿ ಬಿಲಿ. ಅವ್ರು ಪರ್ಫಾರ್ಮ್ ಮಾಡ್ತಿಲ್ಲ ಬೌಲಿಂಗಲ್ಲಿ ಮತ್ತೆ ಬ್ಯಾಟಿಂಗಲ್ಲಿ. ಸೊ ಅವ್ರು ಬಂದು ಇವಾಗ ಜೋಕಪ್ ಡಫಿ ಬಂದು ಓಕೆ ಲಾಸ್ಟ್ ಮ್ಯಾಚು ಒಂದು ಡಿಸೈಡಾಗಿ ಬೌಲಿಂಗನ್ನು ಹಾಕಿದ್ರು, ಅದರಲ್ಲೇನೋ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಆರ್ ಸಿ ಬಿ ಅವ್ರದ್ದು ಒಂದು ಟೀಮ್ ಕಾಂಬಿನೇಷನು. ಪಂಜಾಬ್ ಅವ್ರದ್ದು ಮಾತಾಡಿದ್ರೆ ಪಂಜಾಬ್ ಅಂತೂ ಸ್ಟಾರ್ಟಿಂಗ್ ಸೀಸನ್ ಯಾವ ಥರ ಸ್ಟಾರ್ಟ್ ಮಾಡಿದ್ರು ಅಂಡ್ ಯಾವ ಥರ ಎಂಡ್ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಆರ್ ಸಿ ಬಿ ಆಗನೆಷ್ಟು ಸೋದ್ರೆ ಹೇಳ್ತಾ ಇದ್ದೀನಿ, ಈ ಒಂದು ಟೀಮು ಅನ್ಲಕ್ಕಿ. ಲಾಸ್ಟ್ ಏನು ಪಂಜಾಬ್ ಫೈನಲ್ಸ್ಗೆ ಬಂದು ಆರ್ ಸಿ ಬಿ ಅಗನೆಷ್ಟು ಸೋತ್ಬಿಟ್ಟು ಮತ್ತೆ ಇವಾಗ ಆರ್ ಸಿ ಬಿನ ಟ್ರೋಲ್ ಮಾಡಿದ್ದಾರೆ 49-1 ಅಂತ. ಸೊ ಇಲ್ಲಿಂದ ಆಕ್ಚುಲಿ ಆರ್ ಸಿ ಬಿಗೆ ಬ್ಯಾಟಲ್ ಇರೋದು ಪಂಜಾಬ್ ಅಗನೆಷ್ಟು. ಪಂಜಾಬ್ಗೂ ಇದರೆಲ್ಲ ಟ್ರೋಲ್ ಮಾಡಿ ಆರ್ ಸಿ ಬಿ ಅಗನೆಷ್ಟು ಸೋತ್ಬಿಟ್ಟು ರಿವೆಂಜ್ ತಗೊಳಕ್ಕೆ ಬಂದಿರ್ತಾರೆ. ಯಾಕಂತ ಹೇಳಿದ್ರೆ ಮಸ್ಟ್ ವಿನ್ ಗೇಮ್ ಇದು. ಆ್ಯಂಡ್ ಲಾಸ್ಟ್ ಮ್ಯಾಚು ಮುಂಬೈ ಇಂಡಿಯನ್ಸ್ ಮತ್ತು ಡಿ ಸಿ ಅಗೇನ್ಸ್ಟ್ ಸೋತ್ಕೊಂಡು ಬರ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ. ಅದನ್ನು ಓಕೆ ನಾ ಚೇಸ್ ಮಾಡಿಸ್ಕೊಂಡು ಬರ್ತಾ ಇರೋದು. ಮುಂಬೈ ಇಂಡಿಯನ್ಸ್ ಯಾವ ಥರ ಹಾರ್ಟ್ ಬ್ರೇಕ್ ಮಾಡಿದ್ರು ಪಂಜಾಬ್ಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲು. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಯಾವ ಥರ ಇದೆ ಅಂತ ಹೇಳಿದ್ರೆ ಓಪನಿಂಗಲ್ಲಿ ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಸಿಂಗ್ ಈ ಎರಡು ಪ್ಲೇಯರ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ. ಯಾವಾಗೆಲ್ಲ ಈ ಎರಡು ಪ್ಲೇಯರ್ಸು ಈ ಒಂದು ಟೀಮ್ಗೆ ಪರ್ಫಾರ್ಮ್ ಮಾಡಿದರು ಅವಾಗ ಈ ಒಂದು ಟೀಮು ಬೆಟರಾಗಿ ಕಾಣಿಸ್ಕೊಂಡಿದೆ ಪವರ್ ಪ್ಲೇಲಿ. ಈ ಎರಡು ಪ್ಲೇಯರ್ಸ್ ಏನಾದರೂ ಆರ್ ಸಿ ಬಿ ಇವತ್ತು ಎತ್ಬಿಟ್ರೆ ಬೌಲಿಂಗಲ್ಲಿ ಹೇಳ್ತಾ ಇದ್ದೀನಿ, ಈ ಕಂಪ್ಲೀಟ್ ಟೀಮೇ ಕೊಲಾಪ್ಸು. ಯಾಕಂತ ಹೇಳಿದ್ರೆ ಕೂಪರ್ ಕಾನ್ಲಿ ಓಕೆ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಕನ್ಸಿಸ್ಟೆನ್ಸಿ ಅಂತೂ ಇಲ್ಲ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅಂತೂ ಲಾಸ್ಟ್ ಮ್ಯಾಚು ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ಈ ಒಂದು ಟೀಮ್ಗೆ ಶ್ರೇಯಸ್ ಅಯ್ಯರ್ ಪರ್ಫಾರ್ಮ್ ಮಾಡ್ತಾ ಇರೋದು. ಶ್ರೇಯಸ್ ಅಯ್ಯರ್ ಕಡೆಯಿಂದ ಎವ್ರಿ ಮ್ಯಾಚ್ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಇದು ಕ್ರಿಕೆಟು. ಒಂದೊಂದು ಬಾಲ್ ಗೇಮು ಬ್ಯಾಟರ್ಸ್ಗಳಿಗೆ ಏನು ಬೇಕಿರೋ ಆಗುತ್ತೆ. ಆ್ಯಂಡ್ ಇನ್ನೊಬ್ಬ ಪ್ಲೇಯರು ಶಶಾಂಕ್ ಸಿಂಗ್ ಅಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದ್ದಾರೆ, ಬಿಕಾಸ್ ಈ ಒಂದು ಸೀಸನ್ ಆಲ್ಮೋಸ್ಟ್ ಮ್ಯಾಚ್ನ ಸೋಲೋದಕ್ಕೆ ಶಶಾಂಕ್ ಸಿಂಗ್ ರೀಸನ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಯಾಕಂತ ಹೇಳಿದ್ರೆ ಶಶಾಂಕ್ ಸಿಂಗ್ ಎಷ್ಟು ಕ್ಯಾಶ್ನ ಬಿಟ್ಟಿದ್ದಾರೆ. ಪಂಜಾಬ್ ಅವರು ಈ ಒಂದು ಸೀಸನ್ ಟೋಟಲ್ ಆಗಿ ಒಂದು 20 ಕ್ಯಾಶ್ನ ಬಿಟ್ಟಿದ್ದಾರೆ, ಅದರಲ್ಲಿ 6 ಕ್ಯಾಶ್ನ ಶಶಾಂಕ್ ಸಿಂಗೇ ಬಿಟ್ಟಿದ್ದಾರೆ. 6 ಕ್ಯಾಚು ಮಗ, ಇಂಪಾರ್ಟೆಂಟ್ ಕ್ಯಾಚ್ಗಳು. ಅವ್ರು ಯಾವ ಕ್ಯಾಚ್ನ ಬಿಟ್ಟಿದ್ರು ಅವರೇ ರನ್ ನೋಡ್ತಿರೋದು ಮ್ಯಾಚ್ಗಳೆಲ್ಲ. ಸೊ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಕೂಡ ಬಂದುಬಿಟ್ಟಿದೆ ಅಪೋನೆಂಟ್ ಟೀಮ್ ಬ್ಯಾಟರ್ಸ್ಗಳದ್ದು. ಆ್ಯಂಡ್ ಲಾಸ್ಟ್ ಮ್ಯಾಚು ಅಜ್ಮತುಲ್ಲಾ ಒಮರ್ಜಿ ಈ ಒಬ್ಬ ಪ್ಲೇಯರ್ ಇಂಪ್ಯಾಕ್ಟ್ನ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟು ಟಾರ್ಗೆಟು ಕೂಡ ಕೊಡೋಕ್ಕಾಗ್ತಿರಲ್ಲ. 190 ಕೂಡ ತುಂಬ ಕಷ್ಟ ಮುಂಬೈ ಇಂಡಿಯನ್ಸ್ಗೆ, ಬಿಕಾಸ್ ಆ ಥರ ಬೌಲಿಂಗ್ನ ಮಾಡಿದ್ದು. ಆ್ಯಂಡ್ ಇವರು ಲಾಸ್ಟ್ ಮ್ಯಾಚು ಬೌಲಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ನ ಮಾಡಿದ್ರು. ಅದು ಬಿಟ್ಟರೆ ಮಾರ್ಕೋ ಜೆನ್ಸನ್ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಅಂತೂ ಖರಾಬಾಗಿದ್ದಾರೆ. ಆ್ಯಂಡ್ ಮಾರ್ಕೋ ಸ್ಟೋನಿಸು ಅವರು ಹೊಡೆದ್ರೆ ಊರಿಂದ ಆಚೆ ಹೊಡಿತಾರೆ. ಒಂದೊಂದು ಮ್ಯಾಚ್ ಅಂತೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ, ಇನ್ನೊಂದು ಮ್ಯಾಚ್ ಪರ್ಫಾರ್ಮೇ ಮಾಡಲ್ಲ. ಸೊ ಈ ಒಂದು ಟೀಮ್ಗೆ ಇದೇ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಮತ್ತು ಬೌಲಿಂಗ್ ಯೂನಿಟ್ ಸ್ಟಾರ್ಟಿಂಗ್ ಸೀಸನಲ್ಲಿ ಸಖತ್ತಾಗಿ ಇತ್ತು, ಬಟ್ ಇವಾಗ ಹೋಗ್ತಾ ಖರಾಬ್ ಆಗಿದೆ. ಹರ್ಷದೀಪ್ ಸಿಂಗು ಮತ್ತು ಮಾರ್ಕೋ ಜೆನ್ಸನ್ನು ಆ್ಯಂಡ್ ಯದುವಿಂದ್ರ ಚಾಹಲ್ಗಂತೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ. ಸೊ ಇದು ಆ್ಯಕ್ಚುಲಿ ಪಂಜಾಬ್ಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಟ್ ಏನಾದರೂ ಆಗಲಿ ಆರ್ ಸಿ ಬಿ ಇವತ್ತಿನ ಮ್ಯಾಚ್ನ ಪಂಜಾಬ್ ಅಗೇನ್ಸ್ಟ್ ಗೆಲ್ಲೇಬೇಕು. ಮಸ್ಟ್ ವಿನ್ ಗೇಮ್ ಆರ್ ಸಿ ಬಿಗೆ. ಸೊ ಈ ಒಂದು ಸೀಸನ್ ಇವತ್ತಿನ ಮ್ಯಾಚ್ನ ಗೆದ್ದರೆ ಪಂಜಾಬ್ನ ಮನೆಗೆ ಕಳಿಸ್ಬೋದು. ಆ್ಯಂಡ್ ಹೆಡ್ ಟು ಹೆಡ್ ನೋಡೋದ್ರೆ ಟೋಟಲ್ ಆಗಿ 37 ಮ್ಯಾಚಸ್ನ ಆಡಿದೆ ಆರ್ ಸಿ ಬಿ, 19 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ ಪಂಜಾಬ್ ಅವರು 18 ಮ್ಯಾಚ್ನ ಗೆದ್ದಿದ್ದಾರೆ. ಬಟ್ ಇದೆಲ್ಲ ಹಿಂದೆ ಸೀಸನ್ ಮಗ, ಬಟ್ ಇದು ನ್ಯೂ ಸೀಸನ್ನು. ಆರ್ ಸಿ ಬಿಗೆ ಇದು ರಿವೆಂಜ್ ಡೇ. ಆರ್ ಸಿ ಬಿ ಗೆಲ್ಲೇಬೇಕು, ಅದೇನಾದರೂ ಆಗಲಿ. ಆ್ಯಂಡ್ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ. ಆ್ಯಂಡ್ ಆರ್ ಸಿ ಬಿಗೆ ವಿರಾಟ್ ಕೊಹ್ಲಿ ಚೇಸಲ್ಲಿ ಇರೋ ತನಕ ಚಾನ್ಸೇ ಇಲ್ಲ ಬೇರೆ ಟೀಮ್ಗಳು ಗೆಲ್ಲೋದಕ್ಕೆ. ಆ್ಯಂಡ್ ಆರ್ ಸಿ ಬಿ ಏನಾದರೂ ಫಸ್ಟ್ ಬೋಲಿಂಗ್ನ ತಗೊಂಡ್ರೆ ಇವ್ರಿಗೆ 170, 180 ಒಳಗಡೆ ಕಟ್ ಹಾಕಬೇಕು, ಮಿನಿಮಮ್ 200 ಒಳಗಡೆ ಕಟ್ ಹಾಕಬೇಕು. ಆ್ಯಂಡ್ ಈ ಒಂದು ಟೀಮಲ್ಲಿ ಫಸ್ಟ್ ಓಪನಿಂಗ್ ಪೇರ್ನ ಎತ್ತಾಕೊಂಡ್ರೆ ಆರ್ ಸಿ ಬಿಗೆ ಇನ್ನೂ ಈಸಿ ಆಗಿಬಿಡುತ್ತೆ, ಇನ್ನೂ ಈಸಿ ಆಗುತ್ತೆ. ಆ್ಯಂಡ್ ಆರ್ ಸಿ ಬಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದರೆ ಮಿನಿಮಮ್ 250ನ ಹೊಡಿಬೇಕು ಇವ್ರಿಗೆ. 250ನ ಹೊಡೆದ್ಬಿಟ್ಟು 150 ಒಳಗಡೆ ಹಾಲ್ ಔಟ್ ಮಾಡಿ ಆರ್ ಸಿ ಬಿ ಏನಂತ ಅಪ್ರೂವ್ ಮಾಡಬೇಕು. 150 ಅಲ್ಲ 100 ರನ್ ಒಳಗಡೆ ಆಲ್ ಔಟ್ ಮಾಡಬೇಕು. ಇನ್ನು ನಮ್ಮ ಮಕ್ಕಳು ಆ ಥರ ಮೆರಿತಾ ಇದ್ರು. ಬಟ್ ಇವಾಗ ಶ್ರೇಯಸ್ ಅವರಿಗೆ ಮಸ್ಟ್ ವಿನ್ ಗೇಮ್ ಆಗಿದೆ, ಬಿಕಾಸ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಈ ಒಂದು ಸೀಸನ್ ಏನಾದರೂ ಶ್ರೇಯಸ್ ಅಯ್ಯರ್ಗೆ ಅನ್ಕೊಂಡಂಗೆ ಯಾವ ಥರ ಲಾಸ್ಟ್ ಸೀಸನ್ ಸಕ್ಸಸ್ಫುಲ್ ಆಗಿ ಪಂಜಾಬ್ ಕಿಂಗ್ನ ತಗೊಂಡು ಹೋದ್ರು ಪಂಜಾಬ್ ಕಿಂಗ್ಸ್ನ, ಈ ಒಂದು ಅದೇ ಥರ ಆಗಿಬಿಟ್ಟಿದೆ. ಟೀಮ್ ಇಂಡಿಯಾದಲ್ಲಿ ಇವರಿಗೆ ಕ್ಯಾಪ್ಟನ್ಸಿನ ಕೂಡ ಕೊಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರೂ ಕೂಡ ಉಲ್ಟಾ ಪಲ್ಟ ಆಗಿದೆ ಬಿಕಾಸ್ ಆಫ್ ದಿಸ್ ಟೀಮ್ ಫೀಲ್ಡಿಂಗ್ ಮಗ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿನೇ ಗೆಲ್ತಾರೆ ಅಂತ ನಾನಂತೂ ಪಕ್ಕಾ ಪ್ರೆಡಿಕ್ಟ್ ಮಾಡ್ತೀನಿ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಆರ್ ಸಿ ಬಿ ಇದು ಎಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.